IBPSನವರು ಹಲವು ಬ್ಯಾಂಕ್ಗಳಿಗೆ ಬೇಕಾಗಿರುವಂಥ ಸ್ಪೆಷಲಿಸ್ಟ್ ಆಫೀಸರ್ಸ್ ಪೋಸ್ಟ್ಗೆ ಅರ್ಜಿಯನ್ನು ಕರೆದಿದ್ದಾರೆ. IBPS ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು. ಬ್ಯಾಂಕ್ಗಳಿಗೆ ನೀವೇನಾದರೂ ಜಾಬ್ಸ್ಗೆ ಹೋಗಬೇಕು ಅನ್ನೋದಾದರೆ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂಸ್ಥೆ IBPS ಆಗಿರುತ್ತೆ. ಸದ್ಯಕ್ಕೆ ಇವರು ಎರಡು ರೀತಿಯಾಗಿ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಒಂದು ಸ್ಪೆಷಲಿಸ್ಟ್ ಆಫೀಸರ್ಸ್ ಅಂತ, ಮತ್ತೊಂದು ಪ್ರೊಬೇಷನರಿ ಆಫೀಸರ್ಸ್ ಅಂತ. ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಸ್ಪೆಷಲಿಸ್ಟ್ ಆಫೀಸರ್ಸ್ಗೆ ಮಾತ್ರ. ಇದಕ್ಕೆ ಲಾಸ್ಟ್ ಡೇಟು 21 ಆಗಸ್ಟ್ 2024 ಇದೆ. ಈ ಸ್ಪೆಷಲಿಸ್ಟ್ ಆಫೀಸರ್ಸ್ ಬಗ್ಗೆ ಮತ್ತಷ್ಟು ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚಿತವಾಗಿ ನಿಮಗೆ ಈ ಥರದ ಉದ್ಯೋಗ ಮಾಹಿತಿ ನೀಡುವಂತಹ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನೀವು ಒಂದು ಲೈಕ್ ಬಟನ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಬಹಳ ಮುಖ್ಯವಾಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ ಮಾಹಿತಿನ ಅಂತ ಹೇಳ್ತಾ, ಇಲ್ಲಿ ಇವರು 6 ರೀತಿಯ ಆಫೀಸರ್ಸ್ ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. IT ಆಫೀಸರು, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರು, ರಾಜಭಾಷಾ ಅಧಿಕಾರಿ, ಲಾ ಆಫೀಸರ್, HR ಅಥವಾ ಪರ್ಸನಲ್ ಆಫೀಸರ್ ಅಂತ ಹೇಳಿ, ಮಾರ್ಕೆಟಿಂಗ್ ಆಫೀಸರ್ಸ್ ಅಂತ. ಪ್ರತಿಯೊಂದಕ್ಕೂ ಏನು ಎಲಿಜಿಬಿಲಿಟಿ ಇದೆ ಅಂತ ನೋಡೋಣ. ಮೊದಲನೇದಾಗಿ ನೋಡೋದಾದರೆ IT ಆಫೀಸರ್ಸ್ಗೆ 4 ಇಯರ್ಸ್ BE ಅಥವಾ BTech ಅಥವಾ ME ಅಥವಾ MTech ಆಗಿರಬೇಕು. ಇಷ್ಟೆಲ್ಲ ವಿಷಯಗಳ ಬಗ್ಗೆ ವಿಷಯದಲ್ಲಿ ಅಂತ ಹೇಳ್ತಿದ್ದಾರೆ ಅವರು. ಸೊ ಇದರಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ನೀವು ಕೂಡಲೇ ಇಂಜಿನಿಯರ್ಸ್, ನೀವು IT ಆಫೀಸರ್ಸ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತೊಂದು ಪೋಸ್ಟ್ ಅಂದರೆ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತ. ಇದಕ್ಕೆ 4 ಇಯರ್ಸ್ ಡಿಗ್ರಿನೇ ಬೇಕಾಗುತ್ತೆ, 4 ಇಯರ್ಸ್ ಡಿಗ್ರಿ. ಆದರೆ ಇದು ಅಗ್ರಿಕಲ್ಚರ್ ರಿಲೇಟೆಡ್ ಆಗಿರುವಂತಹ ಇಷ್ಟು ವಿಷಯಗಳಲ್ಲಿ ಏನಾದರೂ ನೀವು ಡಿಗ್ರಿ ಮಾಡಿದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಒನ್ಸ್ ಅಗೇನ್ ನೀವೆಲ್ಲ ಸ್ಪೆಷಲಿಸ್ಟ್ ಆಫೀಸರ್ಸ್ ಅಂದರೆ ಸಂಬಳ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಂಥವ್ರು ಕೂಡಲೇ ಅಪ್ಲೈ ಮಾಡಿ ನೀವು. ಮತ್ತೊಂದು ಮೂರನೇದು ರಾಜಭಾಷಾ ಅಧಿಕಾರಿ ಅಂತ. ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಹಿಂದಿನಲ್ಲಿ ಅಥವಾ ಸಂಸ್ಕೃತದಲ್ಲಾಗಿದ್ದರೆ ಸಾಕು. ನೀವು ಹಿಂದಿನಲ್ಲಾಗಿದ್ದರೆ ಡಿಗ್ರಿನಲ್ಲಿ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ನೀವು ಹಿಂದಿನಲ್ಲಿ ಮಾಡ್ತೀರ ಅಥವಾ ಸಂಸ್ಕೃತದಲ್ಲಿ, ಆದರೆ ಡಿಗ್ರಿನಲ್ಲಿ ಇಂಗ್ಲೀಷ್ ಅಥವಾ ಇಂಗ್ಲೀಷಿನ ಜೊತೆಗೆ ಹಿಂದಿ ಅನ್ನೋದು ಇರಬೇಕಾಗತ್ತೆ. ದೆನ್ ಯು ಆರ್ ಎಲಿಜಿಬಲ್ ಫಾರ್ ದಿಸ್. ಇದು ಅಷ್ಟೇ, ರಾಜಭಾಷಾ ಅಧಿಕಾರಿ ಪೋಸ್ಟ್ ತುಂಬ ಚೆನ್ನಾಗಿದೆ, ಫೆಸಿಲಿಟೀಸು ಸಂಬಳ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅಪ್ಲೈ ಮಾಡಿ. ನಾಲ್ಕನೇದಾಗಿ ಲಾ ಆಫೀಸರು, LLB ಆಗಿದ್ದರೆ ಸಾಕು. ಹಾಗೂ ಆ್ಯಸ್ ಅನ್ ಅಡ್ವೊಕೇಟ್ ಅಂತ ಬಾರ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿದ್ದರೆ ಸಾಕು, ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್. ನಂತರದಲ್ಲಿ HR ಅಥವಾ ಪರ್ಸನಲ್ ಆಫೀಸರ್ಸ್ ಅಂತ. ಇದಕ್ಕೆ ಗ್ರ್ಯಾಜುಯೇಷನ್ ಆದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ 2 ಇಯರ್ಸ್ದು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಕೋರ್ಸ್ಗಳು ಅಂತ 2 ಇಯರ್ಸ್ದು ಬರುತ್ತೆ. ಈ ಒಂದು ವಿಚಾರಗಳ ಬಗ್ಗೆ. ಸೊ ಈ ವಿಷಯದಲ್ಲಿ ನೀವು ಅದನ್ನು ಮಾಡಿದರೆ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್. ಇನ್ನು ಕಡೆಯದಾಗಿ 6ನೇದು ಮಾರ್ಕೆಟಿಂಗ್ ಆಫೀಸರ್ ಅಂತ ಇದೆ. ಇದು ಕೂಡ ಡಿಗ್ರಿ ಆದಮೇಲೆ 2 ಇಯರ್ಸ್ ಫುಲ್ ಟೈಮ್ ಕೋರ್ಸ್ ಮಾಡ್ಕೊಂಡಿರಬೇಕು. ಅದು ಅವರೇ ಹೇಳಿದ್ದಾರೆ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಏನೇನು ಮಾಡ್ಕೊಳ್ಬೋದು ಅಂತ. ಅವರು ಬರೀ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಅಷ್ಟೇ ಅಲ್ಲ, ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಕೂಡ ಕೇಳ್ತಾರೆ. ಬಟ್ 2 ಇಯರ್ಸ್ ಇರಲೇಬೇಕು ಅಂತ ಅವರು ಹೇಳೋವಂಥದ್ದು. ಇನ್ನು ಯಾವ್ಯಾವ ಬ್ಯಾಂಕ್ನವರು ಇದನ್ನು ಕರೆದಿದ್ದಾರೆ ಅನ್ನೋದಾದರೆ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಯುಕೋ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಇಷ್ಟು ಸಂಸ್ಥೆನವರು, ಇಷ್ಟು ಬ್ಯಾಂಕ್ನವ್ರಿಗೆ ಬೇಕಾಗಿರುತ್ತೆ ಸ್ಪೆಷಲಿಸ್ಟ್ ಆಫೀಸರು. ಇದರ ಪರವಾಗಿ, ಇವರುಗಳ ಪರವಾಗಿ IBPSನವರು ಕಂಡಕ್ಟ್ ಮಾಡ್ತಿದ್ದಾರೆ. ಮತ್ತೊಮ್ಮೆ ಎಕ್ಸಾಮಿನೇಷನ್ 2 ಟಿಯರಲ್ಲಿ ಅಥವಾ 2 ಹಂತದಲ್ಲಿ ನಡೆಯುತ್ತೆ. ಒಂದು ಪ್ರಿಲಿಮಿನರಿ ಎಕ್ಸಾಮು, ಮತ್ತೊಂದು ಮೇನ್ ಎಕ್ಸಾಮ್ ಅಂತ. ಇದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, 21 ಆಗಸ್ಟ್ ಲಾಸ್ಟ್ ಡೇಟ್ ಇದೆ. ಅಷ್ಟರ ಒಳಗೆ ನೀವು ಅರ್ಜಿ ಸಲ್ಲಿಸಬೇಕು. ಇನ್ನು ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನು ನೋಡಿದ್ರೆ ಇಡೀ ದೇಶದಲ್ಲಿ ಇರುತ್ತೆ, ಪ್ರತಿ ರಾಜ್ಯದಲ್ಲೂ. ಸಾಧಾರಣವಾಗಿ ಕರ್ನಾಟಕದ ಮಟ್ಟಿಗೆ ನೋಡಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ನಿಮಗೆ ಬೆಂಗಳೂರು, ಮೈಸೂರು ಇದೆ. ಕಿತ್ತೂರು ಕರ್ನಾಟಕಕ್ಕೆ ಹೋದರೆ ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ ಇದೆ. ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಇದೆ. ಕರಾವಳಿ ಕರ್ನಾಟಕಕ್ಕೆ ಮಂಗಳೂರು, ಉಡುಪಿ ಇದೆ. ಮಲೆನಾಡು ಕರ್ನಾಟಕದಲ್ಲಿ ಶಿವಮೊಗ್ಗ ಇದೆ. ಕೂಡಲೇ ಅರ್ಜಿ, ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಕೂಡಲೇ ಅರ್ಜಿ ಹಾಕಿ. ಹಾಗೂ ನಿಮಗೆ ಹತ್ತಿರವಾದಂಥ ಸೆಂಟರ್ಗಳನ್ನು ಸಿಕ್ಕಿದ್ರೆ ಬಹಳ ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಬಹಳ ಕಡೆಯದಾಗಿ ಹೇಳಬೇಕು ಅನ್ನೋದಾದರೆ ನಿಮಗೆ ಬೇಕಾಗಿರುವಂಥ ಮಾಹಿತಿ ಅಂದರೆ ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು ಹಾಗೂ ಅಪ್ಲೈ ಮಾಡೋದಕ್ಕೆ ಲಿಂಕ್ ಎಲ್ಲಿ ಸಿಗುತ್ತೆ
ಸಿಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ನೀವು ಯೂಟ್ಯೂಬ್ ಲಿಂಕ್ ಮುಖೇನ ಈ ವಿಡಿಯೋ ನೋಡ್ತಾ ಇದ್ದರೆ ಇದರ ಕೆಳಗಡೆ ನಿಮಗೆ ವಿಡಿಯೋ ಕೆಳಗಡೆ ಮೋರ್ ಅಂತ ಒಂದು ಸಣ್ಣ ಪದ ಕಾಣಿಸ್ಬೋದು. ಅದರಲ್ಲಿ ನೀವು ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕ್ಗಳನ್ನೆಲ್ಲ ನೋಡಿ ನೀವು. ಹಾಗೆ ಬಹಳ ಮುಖ್ಯವಾಗಿ ನೀವು ಎಲಿಜಿಬಲ್ ಇದ್ದರೆ ಕೂಡಲೇ ಅಪ್ಲೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.